ನಿನ್ನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್. ಪ್ರತಿ ಬಾಂಬ್ ಬ್ಲಾಸ್ಟ್ಗಳು ಕೂಡ ಚುನಾವಣೆಯ ಸಂದರ್ಭದಲ್ಲೇ ಆಗ್ತವೆ. ಕಾಂಗ್ರೆಸ್ ಅದನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತೆ ಸರ್ ಆಸ್ ಅ ಸೀನಿಯರ್ ಪೊಲಿಟಿಷಿಯನ್? ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಒಂದು ಪತ್ರಿಕೆಯಲ್ಲಿ 3 ಜನ ಅಂತ ಬರ್ತದೆ, ನಮ್ಮ ಪತ್ರಿಕೆಯಲ್ಲಿ 8 ಜನ ಅಂತ ಬರ್ತದೆ. ಎಷ್ಟೇ ಜನ ಸತ್ತಿರಲಿ ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ. ಕಾರ್ ಬ್ಲಾಸ್ಟು ಕೆಂಪುಕೋಟೆ ಹತ್ರನೇ ಆಗಿದೆ. ಅದು ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದನ್ನ ನೋಡಬೇಕು. ನಾನು ಪ್ರತಿ ಸಲ ಹಾಗೆ ಆಗಿದೆಯಲ್ಲ ಸರ್, ಚುನಾವಣೆ ಸಂದರ್ಭದಲ್ಲಿ ಆಯಿತು. ಅದಕ್ಕೆ ಮಾಹಿತಿ ಇಲ್ಲ, ತನಿಖೆ ಮಾಡಿ ಸತ್ಯಾಂಶ ಹೊರಬರ್ಬೋದು. ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಮಾಹಿತಿ ಎಲ್ಲ ಘಟನೆ ಆಗಿದೆ ಕೆಂಪುಕೋಟೆ ಹತ್ರ. ಮತ್ತೆ ಉಪರಾಷ್ಟ್ರಪತಿಗಳ ಮನೆಯಿಂದ 13 ಕಿಲೋಮೀಟರ್ ದೂರದಲ್ಲಿ ಆಗಿರುವಂತಹ ಘಟನೆ ಸರ್. ಹೌದಪ್ಪ, ಕೆಂಪುಕೋಟೆ ಇರೋದೇ ಅಲ್ಲೇ ಅಲ್ವಾ. ಭದ್ರತಾ ಫೇಲ್ಯೂರಿಂದ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆನಲ್ಲಿ ಇದೆ ಅಂತ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ಬಿಹಾರದ ಚುನಾವಣೆ ಇದೆ ಸರ್, ಅದರ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಇವತ್ತು ಚುನಾವಣೆ ನಡೀತಾ ಇದೆ. ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ, ಅದೇ ಅದರ ಮೇಲೆ ಪರಿಣಾಮ ಬೀರುತ್ತಾ ಇಂಥ ಘಟನೆಗಳು ಅಂತ. ಹಿಂದಿನ ಇದರಲ್ಲಿ ಈ ತರ ಪರಿಣಾಮ ಬೀರಿತ್ತು ಅಂತ ಘಟನೆಗಳು ಬೀರೋ ಸಾಧ್ಯತೆ ಇದೆ. ಪಾಸಿಟಿವ್ ನೆಗೆಟಿವ್ಲಿ ಅದು ಬಿಜೆಪಿ ಫೇವರ್ ಬೀರೋ ಸಾಧ್ಯತೆ, ಕಾಂಗ್ರೆಸ್ ಫೇವರ್ ಬೀರೋ ಬಿಜೆಪಿ ವಿರುದ್ಧವಾಗಿ. ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಆಗೋ ಸಾಧ್ಯತೆ ಇದೆಯಾ ಅಂತ? ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ ಮೋಹನ್ ಭಗವತ್. ಇದು ಮೊದಲಿಂದ ಜನಸಂಘದಿಂದ RSSನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ. ಇಟ್ ಇಸ್ ನಾಟ್ ಪಾಸಿಬಲ್. ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ, ಬಹುತ್ವ ದೇಶ. ಇಲ್ಲಿ ಎಲ್ಲ ಧರ್ಮಗಳಿದ್ದಾವೆ, ಜಾತಿಯವರಿದ್ದಾರೆ, ಎಲ್ಲ ಸಂಸ್ಕೃತಿಗಳಿದ್ದಾವೆ, ಎಲ್ಲ ಭಾಷೆಗಳಿದ್ದಾವೆ. ಅದರಿಂದ ಬಹುತ್ವ ಇದು ನಮ್ದು ಪ್ಲೂರಲ್ ಸೊಸೈಟಿ, ಒಂದೇ ತರ ಇಲ್ಲ. ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಆಗಿರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ. ತಾಳಪ್ಪ ಹೆಣ್ಮಗಳು ತಾಳ್ರಿ. ಕ್ಲಾಸಿಕಲ್ ಕನ್ನಡ ಸ್ಟೇಟಸ್ ಈಗ 17 ವರ್ಷ ಆಗಿದೆ. ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ಅಲ್ಲೇ ಕ್ಲಾಸಿಕಲ್ ಕನ್ನಡ ಸೆಂಟರ್ ಇದೆ. ಬಟ್ ಇದುವರೆಗೂ ಕೂಡ ಅದಕ್ಕೆ ಅದರದೇ ಆದಂತ ಒಂದು ಲ್ಯಾಂಡ್ ಇಲ್ಲ, ಆಟೋನಮಸ್ ಸ್ಟೇಟಸ್ ಸಿಗ್ಲಿಲ್ಲ. ಸೊ ತಾವು ಸಿಎಂ ಆಗಿರೋ ಟೈಮ್ ಅಲ್ಲೇ ಇದು ಆಗ್ಬೋದಾ ಸರ್? ಲ್ಯಾಂಡ್ ಸಿಗ್ಬೋದಾ ಸರ್? ಯಾವುದು ಶಾಸ್ತ್ರೀಯ ಭಾಷೆ 12 ವರ್ಷ ಆಯಿತು. ಶಾಸ್ತ್ರೀಯ ಭಾಷೆ, ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಆದ್ರೆ ಬಿಲ್ಡಿಂಗ್ ಇಲ್ಲ ಸರ್, ಅದರದೇ ಆದ ಬಿಲ್ಡಿಂಗ್ ಮತ್ತೆ ಆಟೋನಮಸ್ ಮೈಸೂರಿನಲ್ಲೇ ಪ್ರಾರಂಭ ಮಾಡಿದೀವಲ್ಲಮ್ಮ. ಇಲ್ಲ, ಅದರದೇ ಆದಂತ ಬಿಲ್ಡಿಂಗ್. ಆದ್ರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ ಅದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಮತ್ತೆ ಪತ್ರ ಇರೋದು ಎತ್ತಿನಹೊಳೆ ಪ್ರಾಜೆಕ್ಟ್ಗೆ. ಎತ್ತಿನಹೊಳೆ ಪ್ರಾಜೆಕ್ಟ್ ನಲ್ಲಿ ಬಹಳಷ್ಟು ಲೋಪಗಳಾಗಿದ್ದಾವೆ. ಹಾಗಾಗಿ ಅದಕ್ಕೆ ಬ್ರೇಕ್ ಬೇಡ, ಈ ಸದ್ಯ ಕಂಟಿನ್ಯೂ ಮಾಡೋದು ಬೇಡ ಅಂತ ಯಾರು ಹೇಳಿದ್ರು? ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಅವ್ರು ಯಾರು ಹೇಳಿದ್ರು? ಸೆಂಟ್ರಲ್ ಗೌರ್ಮೆಂಟ್ ಹೇಳಿಲ್ಲ, ಹೇಳೋದು ಇಲ್ಲ. ಸರ್, ಈಗ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡೋಂಥವ್ರು ಅಸಮಾನತೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದಿಲ್ಲ. ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡೋಂಥವ್ರು ಅಸಮಾನತೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದಿಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂತಂದ್ರೆ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ, ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ. ಬರೀರಿ ನೀವು. ಎಕನಾಮಿಕ್ ಸರ್ವೆ ಮಾಡ್ತಿದ್ರಿ ಸರ್, ಬಟ್
but there are many people on the street, at least 10,000 people who do not have documents at all, ರೇಷನ್ ಕಾರ್ಡ್ ಇಲ್ಲ ಏನಿಲ್ಲ. ಸೊ ಹಾಗೆ ಅವರಿಗೆ ಯಾವುದೇ ಭಾಗ್ಯ ಅನುಕೂಲನೂ ಸಿಗ್ತಾ ಇಲ್ಲ, ಜೊತೆಗೆ ದೇ ನಾಟ್ ಪಾರ್ಟ್ ಆಫ್ ದ ಸೋಶಿಯೋ ಎಕನಾಮಿಕ್ ಸರ್ವೆನಲ್ಲಿ ಅವ್ರು ಭಾಗವಹಿಸೇ ಇಲ್ಲ. ಸೊ ದೇ ಆರ್ ದ ರಿಯಲ್ ಪುವರ್. ಬಿಕಾಸ್ ಸಿನ್ಸ್ ಯು ವಾಂಟ್ ಟು ನೋ ದ ರಿಯಲ್ ಸ್ಟೇಟಸ್ ಆಫ್ ರಿಯಲ್ ಪುವರ್ ಪೀಪಲ್, ಅದ್ರ ಬಗ್ಗೆ ಏನಾದ್ರು ಒಂದು ಸರ್ವೆ ಆಗ್ಬೋದಾ? ಯಾರಿಗೆ ಡಾಕ್ಯುಮೆಂಟ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಭಾಗ್ಯ ಸಿಗ್ತಾ ಇಲ್ಲ ಅಂತವ್ರು ಯಾರು ಹೇಳಿದ್ರಮ್ಮ? ನೋಡಿ ಸರ್, ನೋಡಮ್ಮ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ 5,000 ಚಿಲ್ಲರೆ ಕೋಟಿ. ನಾವು ಕೊಡ್ತಾ ಇರ್ತಕ್ಕಂಥದ್ದು 20,000 ಚಿಲ್ಲರೆ ಕೋಟಿ. ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು, ಮಾಸಿಕ ವೇತನ ಕೊಡ್ತಕ್ಕಂಥದ್ದು, ಸಬ್ಸಿಡಿ ಕೊಡ್ತಕ್ಕಂಥದ್ದು, ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ, ಬೋರ್ವೆಲ್ಗಳು ಸಬ್ಸಿಡಿ 20,000 ಕೋಟಿ ಕೊಡ್ತಾ ಇದ್ದೀವಿ. ಎಲ್ಲ ಕೊಡ್ತಾ ಇದ್ದೀವಿ ಸರ್, ಆದ್ರೆ ಯಾರು ಸ್ಕೂಲಲ್ಲಿ ಒಂದು ರ್ಯಾಗಿಂಗ್ ಆಗಿದೆ ಸರ್, ಒಂದು ಮಗುಗೆ ಬಹಳ ಗಂಭೀರವಾಗಿ ಗಾಯ ಆಗಿದೆ ಸರ್. ಪೊಲೀಸರು ತನಿಖೆ ಮಾಡೋದಕ್ಕೂ ಕೂಡ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಸಾಕಷ್ಟು ಡಿಲೇ ಮಾಡಿದ್ದಾರೆ ಸರ್. ಎಫ್ಐಆರ್ ತಗೊಂಡ್ರು ಎಫ್ಐಆರ್ ಮಾಡಿದ್ದಾರೆ. ನಿನ್ನೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಆಲ್ರೆಡಿ ಎಫ್ಐಆರ್ ಆಗಿದೆ. ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈಗ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನು ಬೇಕೋ ಅವೆಲ್ಲ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.